ಕ್ಯಾಬಿನೆಟ್ ಪುನಾರಚನೆ ವಿಚಾರಕ್ಕೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಸದ್ಯಕ್ಕಿಲ್ಲ ಸಚಿವ ಸಂಪುಟ ಪುನಾರಚನೆ. ಲಾಬಿ ನಡೆಸುತ್ತಿದ್ದಂತ ಸಚಿವ ಆಕಾಂಕ್ಷಿಗಳಿಗೆ ಮತ್ತೆ ನಿರಾಸೆ ಮೂಡಿದೆ. ನಿನ್ನೆ ಸಿಎಂ ಹಾಗೂ ಡಿಸಿಎಂ ಜೊತೆ ಸಭೆ ನಡೆಸಿದ್ದಾರೆ ಹೈಕಮಾಂಡ್ ನಾಯಕರು. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಬಳಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಬಹಳ ದೊಡ್ಡ ಚರ್ಚೆಯನ್ನೇ ಮಾಡಿ ಬಂದಿದ್ದಾರೆ. ಸದ್ಯಕ್ಕೆ ಡಿಸೆಂಬರ್ ವರೆಗೂ ಕೂಡ ಈ ಸಚಿವ ಸಂಪುಟ ರಚನೆ ಮಾಡೋದು ಬೇಡ, ಪುನಾರಚನೆಗೆ ಕೈ ಹಾಕೋದು ಬೇಡ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿ ಬಂದಿದ್ರು. ಅದ್ರ ಪ್ರಕಾರ ನಿನ್ನೆ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಹಾಗೂ ಡಿಸಿಎಂ ಸಭೆ ನಡೆದಿದೆ. ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ ಪುನಾರಚನೆ ಸೇರಿದಂತೆ ಪ್ರಸ್ತುತ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಜೊತೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ನಡೆಸಿದ್ರು. ಎರಡೆರಡು ಬಾರಿ ಅವರನ್ನು ಭೇಟಿ ಆಗಿದ್ದು. ಸದ್ಯ ಡಿಸೆಂಬರ್ ತನಕ ಸಂಪುಟ ಪುನಾರಚನೆ ಬೇಡ ಅಂತ ವರಿಷ್ಠರ ಹತ್ರ ಅವರು ಹೇಳಿದ್ರು. ವರಿಷ್ಠರು ಕೂಡ ಅದಕ್ಕೆ ಓಕೆ ಅಂತ ಅಂದಿದ್ದಾರೆ. ಅಲ್ಲಿಗೆ ಕೆಲವರು ಆಕಾಂಕ್ಷಿಗಳಿದ್ರು, ಸಚಿವ ಸ್ಥಾನಕ್ಕೆ ಅಂತೇಳಿ ಲಾಬಿ ಮಾಡ್ತಾ ಇದ್ರು. ಈ ಶಾಸಕದ ಸ್ಥಾನದಿಂದ ಸಚಿವ ಸ್ಥಾನ ಸಿಗುತ್ತೆ ಅಂತ, ಕೆಲವರನ್ನ ಸಚಿವ ಸಂಪುಟದಿಂದ ಹೊರಗೆ ಹಾಕಬಹುದು ಅನ್ನುವಂಥ ಒಂದಷ್ಟು ಸಾಧ್ಯತೆಗಳೇನಿತ್ತು ಅದನ್ನ ಮುಂದೂಡಿಕೆ ಮಾಡಲಾಗಿದೆ ಅಷ್ಟೇ. ಸದ್ಯಕ್ಕೆ ಪುನಾರಚನೆ ಆಗಲ್ಲ, ಬಟ್ ಆಗುತ್ತೆ, ಡಿಸೆಂಬರ್ ನಂತರ ಆಗಬಹುದು ಅನ್ನುವಂಥ ಒಂದಷ್ಟು ಸಾಧ್ಯತೆಗಳಿರೋದು. ಕಾರಣ ಈ ಒಂದು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಮಧ್ಯೆ ಅಥವಾ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡೋದು, ಬೇರೆ ಬೇರೆ BBMP ಚುನಾವಣೆ ಇರ್ಬೋದು, ಹೀಗೆಲ್ಲ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗಮನ ಹರಿಸಬೇಕಿದೆ. BJP ಅವರು ಒಂದಾದ್ಮೇಲೆ ಒಂದು ಅಸ್ತ್ರವನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ದಾಳಿ ಮಾಡ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ಸಚಿವ ಸಂಪುಟ ಪುನಾರಚನೆಗೆ ಏನಾದರೂ ಕೈ ಹಾಕ್ಬಿಟ್ರೆ ಒಂದು ರೀತಿ ಜೇನುಗೂಡಿಗೆ ಕಲ್ಲು ಹಾಕದಂತೆ ಆಗುತ್ತೆ. ಆ ಸಂದರ್ಭದಲ್ಲಿ ಈ ಸಚಿವ ಸಂಪುಟದಿಂದ ಹೊರಗೆ ಹಾಕಿದ ತಕ್ಷಣ ಅವರು ಅಸಮಾಧಾನಗೊಳ್ಬಹುದು. ಜೊತೆಗೆ ಯಾರನ್ನು ಕರ್ಕೊಳ್ತಾರಲ್ಲ ಅದರಲ್ಲೂ ಕೂಡ ಒಂದಷ್ಟು ಪೈಪೋಟಿ ಇರುತ್ತೆ. ನಮ್ಮನ್ನು ಬಿಟ್ರಲ್ಲ, ಇವರನ್ನು ಕರ್ಕೊಂಡ್ರಲ್ಲ ಸಚಿವ ಸಂಪುಟಕ್ಕೆ ಅನ್ನುವಂಥ ಅಸಮಾಧಾನ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಈ ವಿಚಾರವನ್ನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಇದೇ ಸಲಹೆಯನ್ನ ಕೊಟ್ಟಿದ್ದು. ವರಿಷ್ಠರ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಇದೇ ಮನವಿಯನ್ನ ಅವರಿಟ್ಟಿದ್ರು. ಡಿಸೆಂಬರ್ವರೆಗೂ ಕೂಡ ನಾವು ಸಚಿವ ಸಂಪುಟ ಪುನಾರಚನೆ ಮಾಡೋದು ಬೇಡ, ಸದ್ಯಕ್ಕೆ ಹೇಗಿದೆಯೋ ಹಾಗೆ ಇರಲಿ ಅಂತ. ಬಟ್ ಈಗ ಒಂದು ಸ್ಥಾನ ಖಾಲಿ ಉಳ್ಕೊಂಡಿದೆಯಲ್ಲ, ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಂತ ಆ ಸ್ಥಾನ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಅದನ್ನು ಕೂಡ ನೋಡಬೇಕಿದೆ. ಯಾಕೆಂದರೆ ನಾಗೇಂದ್ರ ಅವ್ರನ್ನೇ ವಾಪಸ್ ಕರ್ಕೋತೀವಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು. ಅದೇ ರೀತಿಯಾಗಿ ಆಗುತ್ತಾ ಅಥವಾ ಆ ಸ್ಥಾನಕ್ಕೆ ಬೇರೆ ಯಾರನ್ನಾದ್ರೂ ಹೊಸಬ್ರನ್ನ ಕೂರಿಸ್ತಾರ, ಹೊಸ ಶಾಸಕರನ್ನ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನೋಡಬೇಕಿದೆ. ಈಗ ಒಟ್ಟಿನಲ್ಲಿ ಏನು ಲಾಬಿ ಮಾಡ್ತಾ ಇದ್ರು ಸಿಎಂ ಮೂಲಕ, DCM ಮೂಲಕ ನಾವು ಸಚಿವ ಸ್ಥಾನಕ್ಕೆ ಕೂರ್ಲೇಬೇಕು ಅಂತ ಲಾಬಿ ಮಾಡ್ತಿದ್ರಲ್ಲ, ಅವರಿಗೆಲ್ಲ ನಿರಾಸೆ ಮೂಡಿದೆ. ಬೆಂಗಳೂರಿನ ನಾಗವಾರದಲ್ಲಿ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಿರೋದು, ವಾಟ್ಸಪ್ನಲ್ಲಿ ಡೆತ್ ನೋಟ್ ಪೋಸ್ಟ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರೋದು, ಮಡಿಕೇರಿಯಲ್ಲಿ FIR ದಾಖಲಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ವಿನಯ್ ಸೋಮಯ್ಯ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರೋದು. ಬಿಜೆಪಿಯ ಕಾರ್ಯಕರ್ತ ವಾಟ್ಸಪ್ನಲ್ಲಿ ಡೆತ್ ನೋಟ್ ಪೋಸ್ಟ್ ಮಾಡಿ ಆತ್ಮಹತ್ಯೆಗೆ ಶರಣಾಗಿರೋದು. ಮಡಿಕೇರಿಯಲ್ಲಿ FIR ದಾಖಲಾಗಿದೆ. ಇದರ ಹಿನ್ನೆಲೆ ಬೆಂಗಳೂರಿನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಸೋಮಯ್ಯ ಅನ್ನುವಂಥ ವ್ಯಕ್ತಿ ಬಿಜೆಪಿ ಕಾರ್ಯಕರ್ತ. ಇವರು ರಾಜಕೀಯ ಪ್ರೇರಿತ FIRನಿಂದ ಮನ ನೊಂದಿದ್ದೇನೆ ಅಂತ ಡೆತ್ ನೋಟ್ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಶಾಸಕ ಪೊನ್ನಣ್ಣರನ್ನ ಅಪಹಾಸ್ಯ ಮಾಡಿ ವಾಟ್ಸ್ಆಪ್ ಪೋಸ್ಟ್ ಅನ್ನ ಮಾಡಲಾಗಿದೆ ಅನ್ನುವಂಥ ಆರೋಪ ಇದೆ. ಕೈ ಮುಖಂಡ ತೆನ್ನೀರ ಮೈನಾ ಎಂಬಾತನಿಂದ ವಿನಯ್ ವಿರುದ್ಧ ದೂರು ದಾಖಲಾಗಿತ್ತು. ಇನ್ನು ವಿನಯ್ ವಿರುದ್ಧ ಮಡಿಕೇರಿ ನಗರ ಠಾಣೆಯಲ್ಲಿ FIR ದಾಖಲಾಗ್ತಾ ಇದ್ದಂತೆ ಈ ರೀತಿಯಾದಂಥ ಒಂದು ಘಟನೆ ನಡೆಸಿದೆ. ಮಡಿಕೇರಿ ನಗರದ ಪೊಲೀಸರಿಂದ ಬಂಧನವಾಗಿತ್ತು ವಿನಯ್. ಬಂಧನ ಆಗ್ತಾ ಇದ್ದಂತೆ ತೀವ್ರ ಮನ ನೊಂದಿದ್ದಂಥ ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿರೋದು. ತಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ರಾತ್ರಿ ಪೋಸ್ಟ್ ಹಾಕಿದ್ದಾರೆ. ನಾಗವಾರದ ತನ್ನ ಕಚೇರಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರೋದು. ನೋಡಿ, ಮಡಿಕೇರಿಯಲ್ಲಿ FIR ದಾಖಲಾಗಿತ್ತು ಅನ್ನುವಂಥ ಕಾರಣಕ್ಕೆ ಮನ ನೊಂದಿದ್ದಂಥ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡಿರೋದು. 35 ವರ್ಷದ ವ್ಯಕ್ತಿ FIRನಿಂದಾನೇ ಮನ ನೊಂದಿದ್ದೇನೆ, ಅಪಹಾಸ್ಯ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಇದೆಲ್ಲದೂ ಕೂಡ ಸಹಿಸಿಕೊಳ್ಳೋದಕ್ಕಾಗದೆ ಮನ ನೊಂದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ
ತಮ್ಮ ಕಚೇರಿಯಲ್ಲಿಯೇ ನೇಣಿಗೆ ಶರಣಾಗಿರೋದು. ನಾಗವಾರದ ಆಫೀಸ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದು. ಈ ರೀತಿಯಾಗಿ ವಿನಯ್ ಸೋಮಯ್ಯ ಅವರನ್ನ ಬಂಧಿಸಲಾಗಿತ್ತು. ಜೊತೆಗೆ FIR ದಾಖಲು ಮಾಡಲಾಗಿತ್ತಲ್ಲ ಮಡಿಕೇರಿ ನಗರದ ಪೊಲೀಸ್ ಠಾಣೆಯಲ್ಲಿ. ಈ ಒಂದು ಕೇಸ್ ದಾಖಲಾಗ್ತಾ ಇದ್ದಂತೆ, FIR ಆಗ್ತಾ ಇದ್ದಂತೆ ಇದೆಲ್ಲದರಿಂದ ಕೂಡ ಮನನೊಂದಂಥ ವಿನಯ್ ಸೋಮಯ್ಯ, ಬಿಜೆಪಿ ಕಾರ್ಯಕರ್ತ, ಈ ರೀತಿ ಆತ್ಮಹತ್ಯೆಗೆ ಶರಣಾಗಿರೋದು. ಕೈ ಮುಖಂಡ ತೆನ್ನೀರ ಮೈನಾ ಎಂಬಾತನಿಂದ ವಿನಯ್ ವಿರುದ್ಧ ದೂರು ದಾಖಲಾಗಿತ್ತು. ಅದಾದ ನಂತರ ಪೊಲೀಸರು ಅರೆಸ್ಟ್ ಮಾಡಿದ್ರು. FIR ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬೆಳವಣಿಗೆಗಳನ್ನ ನೋಡಿದ ತಕ್ಷಣ ಯಾವುದನ್ನು ಕೂಡ ಫೇಸ್ ಮಾಡೋದಕ್ಕಾಗಿಲ್ಲ ವಿನಯ್ ಸೋಮಯ್ಯ ಅವರಿಗೆ. ಮನನೊಂದು, ಜೊತೆಗೆ ಡೆತ್ ನೋಟನ್ನ ಬರೆದು ವಾಟ್ಸಾಪಲ್ಲಿ ಆ ಡೆತ್ ನೋಟನ್ನ ಕಳಿಸಿ ಫಾರ್ವರ್ಡ್ ಮಾಡಿ ಅದ ನಂತರ ಈ ರೀತಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಶಾಸಕ ಪೊನ್ನಣ್ಣರನ್ನ ಅಪಹಾಸ್ಯ ಮಾಡಿ ವಾಟ್ಸಾಪ್ ಪೋಸ್ಟ್ ಮಾಡಿದ್ರು ಅನ್ನುವಂಥ ಆರೋಪ ಕೂಡ ಇದೆ ಇವರ ವಿರುದ್ಧ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿ FIR ದಾಖಲಾಗ್ತಾ ಇದೆ ಅಂತ ಒಂದು ರೀತಿ ಅವರಿಗೆ ಮುಖಭಂಗ ಆಗಿದೆ, ಅವಮಾನ ಆಗಿದೆ. ಇದ್ಯಾವುದನ್ನು ಕೂಡ ತಡ್ಕೊಳ್ಳೋದಕ್ಕಾಗದೆ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಯಾರು ತಪ್ಪಿದೆ, ಏನು ಕತೆ, ಕಂಪ್ಲೇಂಟು ಮತ್ತು ಕೌಂಟರ್ ಕಂಪ್ಲೇಂಟಿಗೆ ಸಂಬಂಧಪಟ್ಟಂತೆ ಇನ್ನು ಏನೇನು ಡೀಟೇಲ್ಸ್ ಸಿಗುತ್ತೆ ಅನ್ನೋದನ್ನ ನೋಡಬೇಕಿದೆ.